ಹಲೋ ಗೆಳೆಯರೇ, ಈ ವಿಡಿಯೋಲಿ ನಾವು ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್ ಕಲಿಯೋಣ. ಬೇಸಿಕ್ ಕಾಂಪೊನೆಂಟ್ಸ್ ಅಂತಂದ್ರೆ ಮೇನ್ ಆಗಿ ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಅದಕ್ಕೆ ಮುಂಚೆ ನಾವು ಬ್ಲಾಕ್ ಡಯಾಗ್ರಾಮ್ ನೋಡ್ಬೇಕಾಗುತ್ತೆ. ಬ್ಲಾಕ್ ಡಯಾಗ್ರಾಮ್ ಅಂತಂದ್ರೆ ಏನು? ಬ್ಲಾಕ್ ಡಯಾಗ್ರಾಮ್ ಅಂತಂದ್ರೆ ಕಂಪ್ಯೂಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಚಿತ್ರದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಸಿಂಪಲ್ ಆಗಿ. ಸೊ ಇಲ್ಲಿ 3 ಯೂನಿಟ್ ಇದೆ. ಒಂದು ಇನ್ಪುಟ್ ಯೂನಿಟ್, ಇಲ್ಲಿ ಕಾಣ್ತಿದೆಯಲ್ಲ ಅದು. ಇನ್ನೊಂದು ಪ್ರಾಸೆಸ್ ಯೂನಿಟ್ ಅಥವಾ ಪ್ರಾಸೆಸ್, ಇನ್ನೊಂದು ಔಟ್ಪುಟ್ ಯೂನಿಟ್. ಸೊ ಇನ್ಪುಟ್ ಯೂನಿಟ್ ಅಂದ್ರೆ ಏನು? ಸೊ ಇನ್ಪುಟ್ ಯೂನಿಟ್ ಅಂತಂದ್ರೆ ನಾವು ಕಂಪ್ಯೂಟರ್ಗೆ ಮಾಹಿತಿ ಹೇಗ್ ಕೊಡ್ತೀವಿ, ಅಕ್ಷರ ಟೈಪ್ ಮಾಡೋದಾಗ್ಲಿ ಅಥವಾ ಸೌಂಡ್ ಕೊಡೋದಾಗ್ಲಿ ಹೇಗ್ ಮಾಡ್ತೀವಿ ಅನ್ನೋದು ಇಲ್ಲಿರುತ್ತೆ. ಸೊ ಕಂಪ್ಯೂಟರ್ ನಾವು ಮಾಹಿತಿ ಯಾವ್ದ್ರಿಂದ ಕೊಡ್ತೀವಿ ಅದನ್ನ ಇನ್ಪುಟ್ ಯೂನಿಟ್ ಅಂತೀವಿ. ಸೊ ಪ್ರಾಸೆಸ್ ಅಂತಂದ್ರೆ ಕಂಪ್ಯೂಟರ್ಗೆ ಬ್ರೈನ್ ಇರುತ್ತೆ. ಅಂದ್ರೆ ಮನುಷ್ಯರಿಗೆ ಹೇಗ್ ಬ್ರೈನ್ ಇರುತ್ತೋ ಅದೇ ರೀತಿ ಕಂಪ್ಯೂಟರ್ ಅಲ್ಲಿ ಕೂಡ ಒಂದು ಬ್ರೈನ್ ಅಂತ ಇರುತ್ತೆ, ಅದನ್ನ ಪ್ರೊಸೆಸರ್ ಅಂತಾರೆ. ಸೊ ಆ ಪ್ರೊಸೆಸರ್ ಅಲ್ಲಿ ಅರ್ಥಮೆಟಿಕ್ ಮತ್ತು ಲಾಜಿಕ್ ಯೂನಿಟ್ ಅಂತ ಕೆಲವು ಇರುತ್ತೆ. ಮೆಮೊರಿ ಅಂತ ಇರುತ್ತೆ. ಮೆಮೊರಿ ಅಂದ್ರೆ ನಾವು ಹಾಕಿರೋ ಮಾಹಿತಿನ ಅಲ್ಲಿ ಸೇರ್ಸಿ ಇಟ್ಕೊಳ್ಳುತ್ತೆ, ಅದು ಲೆಕ್ಕಾಚಾರಕ್ಕೆ ಅಂತ ಇಟ್ಕೊಳ್ಳುತ್ತೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಕಂಟ್ರೋಲ್ ಯೂನಿಟ್ ಅಂತ ಇರುತ್ತೆ. ಸೊ ಈ ರೀತಿ ನಾವು ಅದು ಲಾಜಿಕ್ ಆಗಿ ಯೋಚನೆ ಮಾಡೋದಕ್ಕೆ ಮತ್ತೆ ಲೆಕ್ಕಾಚಾರ ಮಾಡೋದಕ್ಕೆ ಪ್ರಾಸೆಸರ್ ನ ಉಪಯೋಗಿಸುತ್ತೆ. ಅದನ್ನ ಪ್ರಾಸೆಸಿಂಗ್ ಯೂನಿಟ್ ಅಂತ ಕರಿತೀವಿ. ಅದಾದ ನಂತರ ಔಟ್ಪುಟ್ ಯೂನಿಟ್ ಅಂದ್ರೆ ಅದು ನಾವು ಕೊಟ್ಟಿರುವಂತ ಮಾಹಿತಿನ ಲೆಕ್ಕಾಚಾರ ಮಾಡೋದಾಗ್ಲಿ ಅಥವಾ ಸರಿ ಇಲ್ಲ ತಪ್ಪು ಎಲ್ಲ ಚೆಕ್ ಮಾಡಿ ನೋಡಿ ಅದಾದ ನಂತರ ನಮಗೆ ಒಂದು ಉತ್ತರ ಕೊಡುತ್ತೆ. ಆ ಉತ್ತರ ಯಾವ ಪಾರ್ಟ್ ಇಂದ ಬರುತ್ತೆ ಅದನ್ನ ಔಟ್ಪುಟ್ ಯೂನಿಟ್ ಅಂತೀವಿ. ಯಾವ ಒಂದು ಪಾರ್ಟ್ ಇಂದ ನಮ್ಗೆ ಅದರ ಒಂದು ರಿಸಲ್ಟ್ ಸಿಗುತ್ತೆ ಅದನ್ನ ಔಟ್ಪುಟ್ ಯೂನಿಟ್ ಅಂತೀವಿ. ಇಲ್ಲಿ ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವ ಕೆಲವು ಪಾರ್ಟ್ಸ್ ನ ನಾವು ಯಾವ್ದು ಇನ್ಪುಟ್, ಯಾವ್ದು ಪ್ರಾಸೆಸ್, ಯಾವ್ದು ಔಟ್ಪುಟ್ ಯೂನಿಟ್ ಅಂತ ಕ್ಲಾಸಿಫೈ ಮಾಡಿದೀವಿ. ಸೊ ಅದರಲ್ಲಿ ಇನ್ಪುಟ್ ಯೂನಿಟ್ ನಲ್ಲಿ ಕೀಬೋರ್ಡ್ ಬರುತ್ತೆ. ಯಾಕಂದ್ರೆ ನಾವು ಕೀಬೋರ್ಡ್ ಯೂಸ್ ಮಾಡಿ ಇನ್ಪುಟ್ ಕೊಡ್ತೀವಿ, ವ್ಯಾಲ್ಯೂಸ್ ಕೊಡ್ತೀವಿ, ಯಾವ್ದಾರ ಲೆಕ್ಕಾಚಾರಕ್ಕಾಗ್ಲಿ ಅಥವಾ ಡಿಸೈನ್ ಮಾಡೋದಕ್ಕಾಗ್ಲಿ ಏನಕ್ಕಾದ್ರೂ ಆಗ್ಲಿ. ಸೊ ವ್ಯಾಲ್ಯೂಸ್ ನಾವು ಕೀಬೋರ್ಡ್ ಇಂದ ಕೊಡ್ತೀವಿ, ಅದಕ್ಕೆ ಅದನ್ನ ಇನ್ಪುಟ್ ಯೂನಿಟ್ ಅಂತೀವಿ. ಅದೇ ನಂತರ ಮೌಸ್ ಕೂಡ ಇನ್ಪುಟ್ ಯೂನಿಟ್. ಯಾಕಂದ್ರೆ ಮೌಸ್ ಯೂಸ್ ಮಾಡಿ ನಾವು ಕ್ಲಿಕ್ ಮಾಡ್ತಾ ಇದ್ರೆ ಸೊ ಅದು ಕೂಡ ಕಂಪ್ಯೂಟರ್ ಒಂಥರ ಕಮಾಂಡ್ ಕೊಟ್ಟಂಗೆ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಓಪನ್ ಮಾಡು, ಈ ಪೇಜ್ ಓಪನ್ ಮಾಡು, ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಆಪ್ಷನ್ ಓಪನ್ ಮಾಡು ಅಂತ ಮೌಸ್ ಮುಖಾಂತರ ನಾವು ಕಮಾಂಡ್ ಕೊಡ್ತೀವಿ. ಅದಾದ ನಂತರ ಸ್ಕ್ಯಾನರ್ ಅಂದ್ರೆ ಏನಪ್ಪಾ? ಹೆಚ್ಚಿಗೆ ಸ್ಕ್ಯಾನರ್ ತುಂಬಾ ಮನೆಗಳಲ್ಲಿ ಇರಲ್ಲ. ಸ್ಕ್ಯಾನರ್ ಏನಕ್ಕೆ ಉಪಯೋಗಿಸ್ತಾರೆ ಅಂತಂದ್ರೆ, ಒಂದ್ ವೇಳೆ ನಮ್ಮ ಹತ್ರ ಒಂದು ಫೋಟೋ ಇರುತ್ತೆ, ಮನೆಯಲ್ಲಿ ಯಾರೋ ಫೋಟೋ ಇಟ್ಕೊಟ್ಟಿರ್ತಾರೆ, ಹಳೆ ಕಾಲದ ತುಂಬಾ ಫೋಟೋಸ್ ಇರುತ್ತೆ. ಸೊ ಅದನ್ನ ಕಂಪ್ಯೂಟರ್ ಒಳಗೆ ಹಾಕ್ಬೇಕು ನಾನು ಅಂತ. ಹೆಂಗ್ ಹಾಕ್ತೀರಾ? ಸೊ ಆ ಫೋಟೋನ ಫಸ್ಟ್ ಸ್ಕ್ಯಾನ್ ಮಾಡ್ಬೇಕು. ಸ್ಕ್ಯಾನ್ ಮಾಡಿದ್ರೆ ಆ ಸ್ಕ್ಯಾನರ್ ಅಲ್ಲಿ ನಿಮ್ ಫೋಟೋನ ಇಟ್ಟಾಗ ಅದೇ ರೀತಿ ಒಂದು ಸಾಫ್ಟ್ ಫೋಟೋ ಅಂದ್ರೆ ಸಾಫ್ಟ್ ಕಾಪಿ, ನಿಮ್ ಕೈಯಲ್ಲಿರುವಂತಹ ಫೋಟೋನ ಹಾರ್ಡ್ ಕಾಪಿ ಅಂತಾರೆ. ಅದೇನಾದ್ರು ನೀವು ಕಂಪ್ಯೂಟರ್ ಒಳಗಡೆ ಲೋಡ್ ಮಾಡಿದ್ರೆ ಅದು ಕಂಪ್ಯೂಟರ್ ಮೆಮೊರಿಲಿ ಒಂದ್ ಸ್ವಲ್ಪ ಸೇವ್ ಆಗುತ್ತೆ, ಅಲ್ಲಿ ಸಾಫ್ಟ್ ಕಾಪಿ ಆಗಿ ಸೇವ್ ಆಗುತ್ತೆ. ಸೊ ಹಾರ್ಡ್ ಕಾಪಿ ಅನ್ನೋದು ಪೇಪರ್ ಅಲ್ಲಿ ಇರುತ್ತೆ, ಸಾಫ್ಟ್ ಕಾಪಿ ಅನ್ನೋದು ಕಂಪ್ಯೂಟರ್ ಅಥವಾ ಪೆನ್ ಡ್ರೈವ್ ಅಥವಾ ಯಾವ್ದಾದ್ರು ಒಂದು ಸಿಡಿ ಮೇಲ್, ಈ ಸಿಡಿ ಒಳಗಡೆ ಇದ್ದಾಗ ಅದನ್ನ ಸಾಫ್ಟ್ ಕಾಪಿ ಅಂತಾರೆ. ಸೊ ಸ್ಕ್ಯಾನರ್ ನ ಹಾರ್ಡ್ ಕಾಪಿಯಿಂದ ಸಾಫ್ಟ್ ಕಾಪಿ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದಾದ ನಂತರ ವೆಬ್ ಕ್ಯಾಮ್ ಕ್ಯಾಮ್ರಾ ಗೊತ್ತಿರ್ಬೋದು. ಸೊ ವೆಬ್ ಕ್ಯಾಮ್ ಅಂತ ಯಾಕಂತಾರೆ ಅಂತಂದ್ರೆ ಇಂಟರ್ನೆಟ್ ಅಲ್ಲಿ ಮಾತಾಡೋದಕ್ಕೆ, ಚಾಟಿಂಗ್ ಪರ್ಪಸ್ಗೆ ಮತ್ತು ಫೋಟೋ ಹಿಡಿಯೋದಕ್ಕೆ ಕಂಪ್ಯೂಟರ್ ಅಲ್ಲಿ ಕ್ಯಾಮ್ರಾ ಯೂಸ್ ಮಾಡಿದ್ರೆ ಅದಕ್ಕೆ ಇದನ್ನ ವೆಬ್ ಕ್ಯಾಮ್ ಅಂತಾರೆ. ಕ್ಯಾಮ್ರಾ ಅಂತ ಕೂಡ ಕರಿಬಹುದು, ಬಟ್ ವೆಬ್ ಕ್ಯಾಮ್ ಅಂತ ಹೆಚ್ಚಿಗೆ ಇದು ಫೇಮಸ್ ಆಗಿದೆ. ಸೊ ಇದು ಕೂಡ ಇನ್ಪುಟ್ ಯೂನಿಟ್. ಯಾಕಂತಂದ್ರೆ ನಮ್ಮ ಚಿತ್ರನ ನಾವು ಫೋಟೋ ಹಿಡಿತಾ ಇದೀವಿ, ಕಂಪ್ಯೂಟರ್ ಒಳಗೆ ಕಳಿಸ್ತಾ ಇದೀವಿ. ಸೊ ಹಾಗಾಗಿ ಇದು ಕೂಡ ಇನ್ಪುಟ್ ಯೂನಿಟ್ ಅಂತ ಆಗುತ್ತೆ. ಅದಾದ ನಂತರ ಜಾಯ್ಸ್ಟಿಕ್ ಅಂತಂದ್ರೆ ಕೆಲವು ಗೇಮ್ಸ್ ಬರುತ್ತೆ, ಕಂಪ್ಯೂಟರ್ ಗೇಮ್ಸ್ ಬರುತ್ತೆ. ಸೊ ಆ ಕಂಪ್ಯೂಟರ್ ಗೇಮ್ಸ್ಗೆ ಕೆಲವು ಸ್ಪೆಷಲ್ ಆಗಿ ಡಿಸೈನ್ ಮಾಡಿರುವಂತಹ ಒಂದು ಜಾಯ್ಸ್ಟಿಕ್ ಅಂತಾರೆ. ಅದನ್ನ ಕೈಯಲ್ಲಿ ಇಟ್ಕೊಂಡು ಗೇಮ್ಸ್ ಆಡೋದಕ್ಕೆ ಉಪಯೋಗಿಸ್ತಾರೆ. ಗನ್ ರೀತಿ ಇರುತ್ತೆ ಮತ್ತು ಕಾರ್ ಸ್ಟೀರಿಂಗ್ ರೀತಿ ಇರುತ್ತೆ. ಸೊ ಇದೆಲ್ಲ ಜಾಯ್ಸ್ಟಿಕ್ಸ್ ಅಂತಾರೆ. ಇದನ್ನ ನೀವು ಉಪಯೋಗಿಸ್ಕೊಂಡು ಗೇಮ್ಸ್ ಆಡಕ್ಕೆ ಯೂಸ್ ಮಾಡ್ತಾರೆ ಕಂಪ್ಯೂಟರ್ ಜೊತೆಗೆ. ಇದಾದ ನಂತರ ಪ್ರಾಸೆಸರ್ ಅಂತ ಒಂದು ಚಿಪ್ ಇರುತ್ತೆ ಕಂಪ್ಯೂಟರ್ ಅಲ್ಲಿ. ಸೊ ನಾವೇನು ಕಂಪ್ಯೂಟರ್ ಅಲ್ಲಿ ದೊಡ್ಡದಾಗಿ ನೋಡ್ತೀವಿ ಅದನ್ನ ಕಂಪ್ಯೂಟರ್ ಕೇಸ್ ಅಂತೀವಿ. ಮಾನಿಟರ್ ಪಕ್ಕದಲ್ಲಿ ಯೂಶಲ್ ಆಗಿ, ಆಮೇಲೆ ನೆಕ್ಸ್ಟ್ ವಿಡಿಯೋ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ನಾನು, ಅದನ್ನ ಕಂಪ್ಯೂಟರ್ ಕೇಸ್ ಅಂತೀವಿ. ಬಟ್ ಮೇನ್ ಆಗಿ ಅದರ ಕಂಪ್ಯೂಟರ್ ಮೆದುಳು ಏನಿದೆ, ಬ್ರೈನ್ ಏನಿದೆ, ಎಲ್ಲಿ ಕ್ಯಾಲ್ಕುಲೇಷನ್ಸ್ ಆಗುತ್ತೋ ಅದೆಲ್ಲ ಒಂದು ಚಿಪ್ ಅಲ್ಲಿ ಆಗುತ್ತೆ. ಸೊ ಅದು 2 ಇಂಚ್ ಅಗಲ, 2 ಇಂಚ್ ಉದ್ದ
ಅಥವಾ 1 ಇಂಚ್ ಅಗಲ 1 ಇಂಚ್ ಅಷ್ಟು ಸೈಜ್ ಅಲ್ಲಿ ಒಂದು ಚಿಪ್ ಇರುತ್ತೆ. ಆ ಚಿಪ್ ಅಲ್ಲಿ ಪ್ರತಿಯೊಂದು ಕೆಲಸನೂ ಆಗುತ್ತೆ. ನಾವ್ ಏನೇ ಕ್ಯಾಲ್ಕುಲೇಷನ್ ಮಾಡಿದ್ರು ಎಲ್ಲಾನು ಅಲ್ಲ ಆಗುತ್ತೆ. ಅದು ಕಂಪ್ಯೂಟರ್ ಮೆದುಳು ಇದ್ದಾಗೆ, ಬ್ರೈನ್ ಇದ್ದಾಗೆ. ಸೊ ತುಂಬಾ ಇಂಪಾರ್ಟೆಂಟ್ ಅದು. ಅದಾದ ನಂತರ ಔಟ್ಪುಟ್ ಯೂನಿಟ್ಸ್ ಅಲ್ಲಿ ಯಾವ ಪಾರ್ಟ್ಸ್ ಬರುತ್ತೆ? ಮಾನಿಟರ್ ಅಂದ್ರೆ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಏನಿದೆ, ಮಾನಿಟರ್ ಸ್ಕ್ರೀನ್ ಅದಿರುತ್ತೆ. ಅದ್ರಲ್ಲಿ ನಾವು ನೋಡಬಹುದು, ನಾವೇನ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಥವಾ ಮೂವಿ ನೋಡ್ತಾ ಇದ್ರೆ ಹಾಡು ಯಾವ್ದಾದ್ರು ನೋಡ್ತಾ ಇದ್ರೆ ನಾವು ಆ ಹಾಡಿನ ವಿಡಿಯೋ ಚಿತ್ರಣ ಎಲ್ಲ ನಮ್ಗೆ ಮಾನಿಟರ್ ಅಲ್ಲಿ ಕಾಣಿಸುತ್ತೆ. ಅದೇ ರೀತಿ ಪ್ರೊಜೆಕ್ಟರ್ ಕೂಡ ಮಾನಿಟರ್ ರೀತಿನೇ. ಆದ್ರೆ ಏನಂತ ಇದನ್ನ ನಾವು ಬಿಳಿ ಪರದೆ ಮೇಲೆ ಪ್ರೊಜೆಕ್ಟ್ ಮಾಡ್ತೀವಿ. ಯೂಶುವಲ್ ಆಗಿ ನೀವು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿರ್ಬೋದು, ಫಿಲಂ ನ ಬಿಳಿ ಪರದೆ ಮೇಲೆ ಪ್ರೊಜೆಕ್ಟ್ ಮಾಡ್ತಾರೆ. ಅದೇ ರೀತಿ ಇಲ್ಲೂ ಕೂಡ ನಿಮ್ ಮನೆಯಲ್ಲೂ ಸಣ್ಣ ಪ್ರೊಜೆಕ್ಟರ್ಸ್ ಇಟ್ಕೊಡ್ಬೇಕಾದ್ರೆ ಮನೆಯಲ್ಲಿ ದೊಡ್ಡದಾಗಿ ಹೋಮ್ ಥಿಯೇಟರ್ ರೀತಿ ನೀವು ಪ್ರೊಜೆಕ್ಟ್ ಮಾಡ್ಕೋಬಹುದು. ಅದಾದ ನಂತರ ಪ್ರಿಂಟರ್ ಅಂತಂದ್ರೆ ಇವಾಗ ನಾವ್ ಯಾವ್ದೋ ಒಂದು ಡಾಕ್ಯುಮೆಂಟ್ ಟೈಪ್ ಮಾಡಿರ್ತೀವಿ, ಯಾವ್ದಾದ್ರು ಒಂದು ಛಾಪಾ ಕಾಗದ ಯಾವ್ದಾದ್ರು ಟೈಪ್ ಮಾಡಿರ್ತೀವಿ, ಅದರಲ್ಲಿ ಅದನ್ನ ಪ್ರಿಂಟ್ ಮಾಡ್ಬೇಕು ಪೇಪರ್ಗೆ ಅಂತಂದ್ರೆ ಪ್ರಿಂಟರ್ ಉಪಯೋಗಿಸಬಹುದು. ಪ್ರಿಂಟರ್ ಅಲ್ಲಿ ಸಾಕಷ್ಟು ರೀತಿ ಬರುತ್ತೆ, ಆಮೇಲೆ ನೋಡೋಣ ಅದ್ರ ಬಗ್ಗೆ. ಅದಾದ ನಂತರ ಸ್ಪೀಕರ್ಸ್ ಅಂತಂದ್ರೆ ಈಗ ಕಂಪ್ಯೂಟರ್ ಮನೋರಂಜನೆಗೂ ಉಪಯೋಗಿಸ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಈ ವಿಡಿಯೋ ವಾಯ್ಸ್ ಕೂಡ ರೆಕಾರ್ಡ್ ಮಾಡಿರೋದ್ರ ಕಾರಣ ಸೊ ಇದನ್ನ ಕೇಳಕ್ಕೂ ನೀವು ಸ್ಪೀಕರ್ ಉಪಯೋಗಿಸ್ತೀರಾ. ಸೊ ಸ್ಪೀಕರ್ ಇಂದ ನೀವು ಹಾಡು ಅಥವಾ ಯಾರು ಮಾತಾಡ್ತಿರೋದು ಅಥವಾ ಇಂಟರ್ನೆಟ್ ಅಲ್ಲಿ ನೀವು ಮಾತಾಡ್ಬೇಕು ಅಂತಂದ್ರು ಆನ್ಲೈನ್ ಮಾತಾಡೋದು ಬಗ್ಗೆ ಇರುತ್ತೆ, ಅದಕ್ಕೂ ಸ್ಪೀಕರ್ ಅವಶ್ಯಕತೆ ಇದೆ. ಸೊ ಅದನ್ನ ನಾನು ಔಟ್ಪುಟ್ ಡಿವೈಸ್, ಯಾಕಂದ್ರೆ ನಮಗೆ ಕಂಪ್ಯೂಟರ್ ಇಂದ ಔಟ್ಪುಟ್ ಸ್ಪೀಕರ್ ಬರ್ತಾ ಇದೆ. ಸೊ ಅದಕ್ಕೆ ನಾವು ಅದನ್ನ ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಹೇಳಿದ್ರೆ ಕಂಪ್ಯೂಟರ್ ಬಗ್ಗೆ ನಾವು ಈಗ ನೋಡಿದ್ವಿ, ಯಾವ್ದು ಇನ್ಪುಟ್, ಪ್ರಾಸೆಸ್ ಮತ್ತೆ ಔಟ್ಪುಟ್ ಯೂನಿಟ್ಸ್ ಅಂತಲ್ಲ. ಸೊ ಈಗ ನೋಡೋಣ ಒಂದೊಂದಾಗಿ ಯಾವ್ಯಾವ ಪಾರ್ಟ್ಸ್ ಏನೇನಿರುತ್ತೆ. ಸೊ ತುಂಬಾ ಬೇಸಿಕ್ ಆಗಿ ತಿಳ್ಕೊಳ್ಳೋಣ ನಾವು, ಯಾಕಂದ್ರೆ ಇನ್ ಡೆಪ್ತ್ ಹೋಗ್ಬೇಕು ಅಂತಂದ್ರೆ ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್ ಕೋರ್ಸ್ ಗಳಲ್ಲಿ ಬರುತ್ತದಲ್ಲ ಸಾಕಷ್ಟು. ಸೊ ನಾವು ಬೇಸಿಕ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಬೇಸಿಕ್ ಕಂಪ್ಯೂಟರ್ಗೆ ಎಷ್ಟು ಉಪಯೋಗ ಇದೆಯೋ ಅಷ್ಟು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಮಾನಿಟರ್ ಅಂತಂದ್ರೆ ಎರಡು ರೀತಿ ಮಾನಿಟರ್ ಇದೆ. ಒಂದು CRT ಮಾನಿಟರ್, ಇನ್ನೊಂದು TFT ಮಾನಿಟರ್. CRT ಮಾನಿಟರ್ ಅಂದ್ರೆ ನೀವು ನೋಡಿರ್ಬೋದು, ನಿಮ್ಮ ಹಳೆ ಕಾಲದ ಟಿವಿ ಇರ್ಬೋದು ಅಥವಾ ಈಗಲೂ ಸಾಕಷ್ಟು ಮನೆಗಳಲ್ಲಿ ಟಿವಿ ಇದೇ ರೀತಿ ದಪ್ಪ ಇರುತ್ತೆ, ತುಂಬಾ ದಪ್ಪ ಇರುತ್ತೆ ಹಿಂದಗಡೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದನ್ನ CRT ಮಾನಿಟರ್ ಅಂತಾರೆ. ಇದು ತುಂಬಾ ಪವರ್ ಜಾಸ್ತಿ ಹೇಳ್ಕೊಳ್ಳುತ್ತೆ ಕಂಪ್ಯೂಟರ್ ಅಲ್ಲಿ. ನೀವು ಕರೆಂಟ್ ತುಂಬಾ ಜಾಸ್ತಿ ಉಪಯೋಗ ಆಗುತ್ತೆ. ಹಾಗೂ ಕೆಲವು ಸಣ್ಣದಾಗಿ ಹಾನಿಕಾರಕ ರೇಸ್ ಬರುತ್ತೆ ಇದರಿಂದ. ಸೊ ಕಣ್ಣಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಮುಂಚೆ ಜಾಸ್ತಿ ಇರ್ತಿತ್ತು, ಈಗೆಲ್ಲ CRT ಮಾನಿಟರ್ಗಳು ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಮಾರ್ಕೆಟ್ ಅಲ್ಲಿ. ಅದಾದ ನಂತರ TFT ಮಾನಿಟರ್ ಅಂತಂದ್ರೆ ತುಂಬಾ ಫ್ಲಾಟ್ ಇರುತ್ತೆ. ಇದು ನೋಡಿ, ತುಂಬಾ ಫ್ಲಾಟ್ ಇರುತ್ತೆ. ಈ ರೀತಿ ದಪ್ಪ ಇರಲ್ಲ, ಮುಂದೆಯಿಂದ ಹಿಂದೆವರೆಗೂ ದಪ್ಪ ಇರಲ್ಲ, ತುಂಬಾ ಫ್ಲಾಟ್ ಇರುತ್ತೆ. ಸೊ ಸಾಕಷ್ಟು ಮಾನಿಟರ್ಗಳು ಈಗ ಮಾರ್ಕೆಟ್ ಅಲ್ಲಿ ಬರ್ತಿರುವಂತಹವೆಲ್ಲ ಫ್ಲಾಟ್ ಮಾನಿಟರ್ ಮತ್ತೆ TFT ಮಾನಿಟರ್ಗಳೇ ಆಗಿದೆ. ಸೊ ಇದು ತುಂಬಾ ಕಡಿಮೆ ಎಲೆಕ್ಟ್ರಿಸಿಟಿ ತಗೊಳ್ಳೋದು, ಅಂದ್ರೆ ಕರೆಂಟ್ ತುಂಬಾ ಕಡಿಮೆ ಖರ್ಚಾಗುತ್ತೆ ನಿಮ್ಗೆ ಇದರಿಂದ. ಸೊ ಇದು ತುಂಬಾ ಒಳ್ಳೇದು. ನಂತರ ಇದನ್ನ ಕಂಪ್ಯೂಟರ್ ಕೇಸ್ ಅಂತಾರೆ. ಸೊ ತುಂಬಾ ಜನ ಇದನ್ನ CPU ಅಂತಾರೆ, ಬಟ್ CPU ಅನ್ನೋದು ಸರಿಯಾದ ವರ್ಡ್ ಅಲ್ಲ ಇದಕ್ಕೆ. ಯಾಕೆಂತಂದ್ರೆ CPU ಅನ್ನೋದು ನಾನು ಮುಂಚೆ ಹೇಳ್ದಂಗೆ ಅದೊಂದು ಚಿಪ್ ಇರುತ್ತೆ ಕಂಪ್ಯೂಟರ್ ಒಳಗಡೆ. ಈ ಕಂಪ್ಯೂಟರ್ ಕೇಸ್ ಒಳಗಡೆ ಮದರ್ ಬೋರ್ಡ್ ಅಂತ ಇರುತ್ತೆ. ಆ ಮದರ್ ಬೋರ್ಡ್ ಒಳಗೆ ಇರುವಂತಹ ಚಿಪ್ ನ CPU ಅಂತಾರೆ. ಬಟ್ ಈ ಪೂರ್ತಿ ಬಾಕ್ಸ್ ನ ಏನಿದೆ ಇದನ್ನ ಕಂಪ್ಯೂಟರ್ ಕೇಸ್ ಅಂತಾರೆ, ಅಥವಾ ಕಂಪ್ಯೂಟರ್ ಚಾಸಿ ಅಂತಾರೆ, ಸಿಸ್ಟಮ್ ಯೂನಿಟ್ ಅಂತಾರೆ. ಈ ರೀತಿ ಇದಕ್ಕೆ ಹೆಸರು ಇರುತ್ತೆ. ಸೊ ಇದನ್ನ CPU ಅಂತ ಕರಿಬಾರ್ದು, ಬಟ್ ಜನರಲ್ ರೂಢಿಯಲ್ಲಿ CPU ಅಂತಾನೆ ಇದೆ. ಸೊ ಹಾಗಾಗಿ ಯಾರಾದ್ರೂ CPU ಅಂತಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಇದು ಕಂಪ್ಯೂಟರ್ ಕೇಸ್ ಬಗ್ಗೆ ಮಾತಾಡ್ತಾ ಇದೀರಾ ಅಂತ. ಸೊ ಇದರಲ್ಲಿ ನೀವು ನೋಡ್ಬೋದು, ಈ ಜಾಗದಲ್ಲಿ ನೀವು DVD ಪ್ಲೇಯರ್ ನೋಡ್ತೀರಾ, ಇದು ಮೇಲೆ ಕೆಳಗೆ ಎಲ್ಲಾದ್ರೂ ಇರ್ಬೋದು ನೋಡಿ. 1 2 3 4 ಇದೊಂಥರ 4 ಕಂಪಾರ್ಟ್ಮೆಂಟ್ ತರ ಇರುತ್ತೆ. ಸೊ ಎಲ್ಲಿ ಬೇಕಾದ್ರೂ DVD ರೈಟರ್ ಇರ್ಬೋದು. ಸೊ DVD ರೈಟರ್ ಹಾಕ್ಬೋದು, CD ರೈಟರ್ ಹಾಕ್ಬೋದು. ಮುಂಚೆ ಕಾಲದಲ್ಲಿ ಫ್ಲಾಪಿ ಡಿಸ್ಕ್ ಇತ್ತು, ಇವಾಗ ಫ್ಲಾಪಿ ಡಿಸ್ಕ್ ಇಲ್ಲ. ಅದಾದ ನಂತರ ಇಲ್ಲಿ ಸ್ಟಾರ್ಟ್ ಬಟನ್ ಇರುತ್ತೆ. ಸೊ ಒಂದು ಸ್ಟಾರ್ಟ್ ಬಟನ್ ಅಂತ ಇರುತ್ತೆ, ಅದು ನೀವು ಸ್ಟಾರ್ಟಿಂಗ್ ಕಂಪ್ಯೂಟರ್ ಆನ್ ಮಾಡ್ಬೇಕಾದ್ರೆ ಕ್ಲಿಕ್ ಮಾಡ್ತೀರಾ. ಸೊ ಸ್ಟಾರ್ಟ್ ಆಗತ್ತೆ ಕಂಪ್ಯೂಟರ್. ಸೊ ಅದಾದ ನಂತರ ಒಂದೊಂದ್ಸರಿ ಕಂಪ್ಯೂಟರ್ ಹ್ಯಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಹ್ಯಾಂಗ್ ಅಂತಂದ್ರೆ ಏನು, ನಾವು ಕಂಪ್ಯೂಟರ್ ಏನೇ ವರ್ಕ್ ಮಾಡ್ತಾ ಇದ್ರು, ಏನೇ ಟೈಪ್ ಮಾಡ್ತಾ ಇದ್ರು ಕಂಪ್ಯೂಟರ್ ನಮ್ಗೆ ಅದರ ಉತ್ತರ ಕೊಡ್ತಿರಲ್ಲ, ಅಂದ್ರೆ ಏನು ಮಾಡಕ್ಕಾಗದೆ ನಿಂತೋಗಿರುತ್ತದು. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ರೀಸ್ಟಾರ್ಟ್ ಬಟನ್ ಅಂತ ಇರುತ್ತೆ, ಬೇರೆ ಚಾಯ್ಸ್ ಇರಲ್ಲ ನಿಮ್ಗೆ.
ಏನೇ ಮಾಡಿದ್ರು ಸ್ಕ್ರೀನ್ ಅಲ್ಲಿ ಏನು ಚೇಂಜಸ್ ಆಗ್ತಾನೆ ಇಲ್ಲ, ಸ್ಟ್ರಕ್ ಆಗೋಗ್ಬಿಟ್ಟಿದೆ ಅಂತಂದಾಗ ಇಲ್ಲಿ ರೀಸೆಟ್ ಬಟನ್ ಅಂತ ಇನ್ನೊಂದಿರುತ್ತೆ. ಅದೆಲ್ಲ ನೋಡಿ, ಈ ಕಂಪ್ಯೂಟರ್ ಕೇಸ್ ಒಂದೇ ಡಿಸೈನ್ ಅಲ್ಲ, ಸಾವಿರಾರು ಡಿಸೈನ್ಸ್ ಇರುತ್ತೆ. ಸೊ ಮೇನ್ ಆಗಿ ಅದರಲ್ಲಿ ಸ್ಟಾರ್ಟ್ ಬಟನ್ ಅಂದ್ರೆ ಪವರ್ ಬಟನ್ ಮತ್ತು ರೀಸೆಟ್ ಬಟನ್ ಅಂತ ಇದ್ದೇ ಇರುತ್ತೆ. ಪವರ್ ಬಟನ್ ಆನ್ ಮಾಡಕ್ ಉಪಯೋಗಿಸ್ತೀವಿ, ರೀಸೆಟ್ ಬಟನ್ ಹ್ಯಾಂಗ್ ಆಗೋದಾಗ ರೀಸ್ಟಾರ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅದಾದ ನಂತರ ಸಾಕಷ್ಟು USB ಡ್ರೈವ್ಸ್ ಇರುತ್ತೆ, ಆದ್ರೆ USB ಪೆನ್ ಡ್ರೈವ್ ಹಾಕೋದಕ್ಕೆ ಜಾಗ ಇರುತ್ತೆ. ಆಮೇಲೆ ಸ್ಪೀಕರ್ಸ್, ಮೈಕ್ ಕನೆಕ್ಟ್ ಮಾಡೋಂಥದಕ್ಕೆ ಜಾಗ ಇರುತ್ತೆ. ಸೊ ಇದನ್ನ ಕಂಪ್ಯೂಟರ್ ಕೇಸ್ ಅಂತ ಕರೀತಾರೆ. ಅದಾದ ನಂತರ ಕೀಬೋರ್ಡ್. ಸೊ ಕೀಬೋರ್ಡ್ ತುಂಬಾ ಇಂಪಾರ್ಟೆಂಟ್, ಯಾಕಂತಂದ್ರೆ ನಾವು ಆಲ್ಮೋಸ್ಟ್ ನಮ್ಮ ಒಂದು 50% ಕೆಲಸ ಕಂಪ್ಯೂಟರ್ ಅಲ್ಲಿ ಕೀಬೋರ್ಡ್ ಮತ್ತು ಮೌಸ್ ಇಂದಾನೆ ಮಾಡ್ತೀವಿ. ಕೀಬೋರ್ಡ್ 50% ಆದ್ರೆ ಮೌಸ್ 50%, ಆ ರೀತಿ ಶೇರ್ ಆಗುತ್ತೆ. ಸೊ ಇಲ್ಲಿ ಕೀಬೋರ್ಡ್ ಅಲ್ಲಿ ನೀವು ಅಕ್ಷರಗಳು ಟೈಪ್ ಮಾಡಬಹುದು. ನೋಡಿ 104, 108 ಆತರ ಡಿಫ್ರೆಂಟ್ ಕೀಸ್ ಕೀಬೋರ್ಡ್ ಇರುತ್ತೆ. ಸೊ ಈ ಕೀಬೋರ್ಡ್ ಅಲ್ಲಿ ನೋಡಿ, ಇಲ್ಲಿ ನೋಡಬಹುದು ನೀವು ಟೈಪ್ ರೈಟರ್ ರೀತಿನೇ ಅಕ್ಷರ ಇಲ್ಲಿ ಜೋಡಿಸಿರ್ತಾರೆ. ಇದಾದ ನಂತರ ಇದ್ರಲ್ಲಿ ಸ್ಪೇಸ್ ಬಾರ್ ಅಂದ್ರೆ ಸ್ಪೇಸ್ ಕೊಡ್ಬೇಕು ಅಂದ್ರೆ ಈ ಸ್ಪೇಸ್ ಬಾರ್ ಉಪಯೋಗಿಸ್ತೀರಾ. ಅದಾದ ನಂತರ ನೋಡಿ ನಂಬರ್ಸ್ಗೆ ನೀವು 1, 2, 3, 4 ಅಂತೆಲ್ಲ ಉಪಯೋಗಿಸ್ತೀರಾ. ಇಲ್ಲೂ ಇದೆ, ಮತ್ತೆ ಅದೇ ರೀತಿ ಇಲ್ಲಿ ನಂಬರ್ಸ್ ಇದೆ. ಸೊ ನೀವು ಈ ನಂಬರ್ಸ್ ಯೂಸ್ ಮಾಡ್ಬೇಕು ಅಂತಂದ್ರೆ ನೀವು ನಂಬರ್ ಪ್ಯಾಡ್ ಆನ್ ಆಗಿರ್ಬೇಕು. ಸೊ ಇಲ್ಲೊಂದು ನಂಬರ್ ಪ್ಯಾಡ್ ಅಂತ ಒಂದು ಕೀ ಇರುತ್ತೆ, ನಮ್ ಲಾಕ್ ಅಂತ ಇರುತ್ತೆ ಅಥವಾ ನಮ್ ಪ್ಯಾಡ್ ಅಂತ ಇರುತ್ತೆ. ಇಲ್ಲಿ ನೋಡಿ ನಮ್ ಲಾಕ್ ಅಂತಿದೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಈ ಕೀಸ್ ನ ಯೂಸ್ ಮಾಡಬಹುದು ಡೈರೆಕ್ಟ್ ಆಗಿ. ನೀವು ಇಲ್ಲಿ ಯೂಸ್ ಮಾಡಬೇಕು ಅಂತೇನಿಲ್ಲ, ಇಲ್ಲೂ ಮಾಡಬಹುದು, ಇಲ್ಲೂ ಮಾಡಬಹುದು. ಇದಕ್ಕೆ ನೀವು ನಮ್ ಲಾಕ್ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಈ ಪ್ಯಾಡ್ ಏನಿದೆ, ಈ ಪ್ಯಾಡ್ ವರ್ಕ್ ಆಗ್ಬೇಕು ಅಂತಂದ್ರೆ ಇಲ್ಲಿ ನಮ್ ಲಾಕ್ ಆನ್ ಆಗಿರ್ಬೇಕು. ಈ ಕೀ ಎಲ್ಲ ನೋಡಿ, ಇಲ್ಲೊಂದು ಎಂಟರ್ ಕೀ ಇದೆ, ಎಂಟರ್ ಅಂತ. ಸೊ ಎಂಟರ್ ಅಂದ್ರೆ ನಾವು ಸಾಕಷ್ಟು ಬಾರಿ ನೆಕ್ಸ್ಟ್ ಲೈನ್ ಹೋಗೋದಕ್ಕೆ ಮತ್ತೆ ಏನಾದ್ರು ಕಂಪ್ಲೀಟ್ ಆದಾಗ ಎಂಟರ್ ಹೊಡಿತೀವಿ. ಕ್ಯಾಲ್ಕುಲೇಷನ್ ಎಲ್ಲ ಕಂಪ್ಲೀಟ್ ಆಗ್ಬೇಕಾದ್ರೆ ಎಂಟರ್ ಹೊಡೆದ್ರೆ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನಾವ್ ಏನಾದ್ರು ಟೈಪ್ ಮಾಡಿ ಒಂದ್ ಅಕ್ಷರ ಡಿಲೀಟ್ ಮಾಡ್ಬೇಕು ಅಂದ್ರೆ ಬ್ಯಾಕ್ ಸ್ಪೇಸ್, ಒಂದ್ ಅಕ್ಷರ ಹಿಂದಕ್ಕೆ ಡಿಲೀಟ್ ಮಾಡಬೇಕು ಬ್ಯಾಕ್ ಸ್ಪೇಸ್. 2 ಸಾರಿ ಹೊಡೆದ್ರೆ 2 ಅಕ್ಷರ ಡಿಲೀಟ್ ಆಗುತ್ತೆ, ಅದಕ್ಕೆ ಬ್ಯಾಕ್ ಸ್ಪೇಸ್ ಉಪಯೋಗಿಸ್ತೀವಿ ಇದು. ಅದಾದ ನಂತರ ಆರೋ ಮಾರ್ಕ್ಸ್, ಮೇಲೆ ಕೆಳಗೆ ಹೋಗೋದಕ್ಕೆ. ಕರ್ಸರ್ ಅಂದ್ರೆ ನಾವು ನೋಡೋಣ ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ಕರ್ಸರ್ ಅಂದ್ರೆ ಏನು ಅಂತ ಹೇಳಿದೀನಿ. ಸೊ ಅದಕ್ಕೆ ಮೇಲೆ ಕೆಳಗಡೆ ಹೋಗೋದಕ್ಕೆ ಈ ಆರೋ ಕೀಸ್ ಯೂಸ್ ಮಾಡ್ತೀವಿ. ಡೈರೆಕ್ಷನ್ ನೋಡಿ, ರೈಟ್, ಲೆಫ್ಟ್, ಡೌನ್, ಅಪ್ ಅಂತೆಲ್ಲ ಇರುತ್ತೆ. ಅದಾದ ನಂತರ ಕೆಲವು ಫಂಕ್ಷನ್ ಕೀಸ್ ಇರುತ್ತೆ, ಒಂದೊಂದು ಫಂಕ್ಷನ್ ಕೀನು ಒಂದೊಂದಕ್ಕೆ ಉಪಯೋಗ ಆಗುತ್ತೆ. ಯೂಶಲ್ ಆಗಿ F1 ಹೆಲ್ಪ್ ಗೋಸ್ಕರ ಯೂಸ್ ಆಗುತ್ತೆ. F1 ಇನ್ನು ಸಾಕಷ್ಟು ಮಿಕ್ಕಿದ್ದೆಲ್ಲ ಬೇರೆ ಬೇರೆ ವಿಷಯಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿರುವಂತಹ ಕೀಸ್, ಸ್ಪೆಷಲ್ ಕೀಸ್ ಏನಿದೆ, ಇದು ಕೀಬೋರ್ಡ್ ಅವರು ಮಾಡಿರ್ತಾರೆ. ಎಲ್ಲಾ ಕೀಬೋರ್ಡ್ಸ್ ಅಲ್ಲೂ ಇರುತ್ತೆ ಅಂತ ಗ್ಯಾರಂಟಿ ಇರಲ್ಲ. ಕೆಲವು ಕೀಬೋರ್ಡ್ಸ್ ಅಲ್ಲಿ ಇಷ್ಟು ಕೀಸ್ ಇರುತ್ತೆ, ಈ ಬಟನ್ಸ್ ಇರುತ್ತೆ, ಇನ್ನು ಹೆಚ್ಚಿಗೆ ಬಟನ್ಸ್ ಇರುತ್ತೆ. ಬಟ್ ಮೇನ್ ನಾವು ಇಂಪಾರ್ಟೆಂಟ್ ಏನಂದ್ರೆ ಈ ಕೀಬೋರ್ಡ್ ನೋಡ್ಕೋಬೇಕು. ನಾವು ಕ್ಯಾಪ್ಸ್ ಲಾಕ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಯಾಪ್ಸ್ ಲಾಕ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ನೀವೆಲ್ಲ ಅಕ್ಷರನು ಕ್ಯಾಪಿಟಲ್ ಅಲ್ಲಿ ಬರ್ತಾ ಇರುತ್ತೆ. ಇದೇನಾದ್ರೂ ಕ್ಯಾಪ್ಸ್ ಲಾಕ್ ಒಂದು ಲೈಟ್ ಕೂಡ ಇರುತ್ತೆ ಇಲ್ಲಿ ನೋಡಿ, ಕ್ಯಾಪ್ಸ್ ಲಾಕ್ ಅಂತ ಒಂದು ಲೈಟ್ ಇರುತ್ತೆ ಇಲ್ಲಿ. ಸೊ ನೀವು ಇದನ್ನ ಲಾಕ್ ಮಾಡಿದ್ರೆ ಎಲ್ಲಾ ಅಕ್ಷರಗಳು ಕ್ಯಾಪಿಟಲ್ ಅಲ್ಲೇ ಬರ್ತಾ ಇರುತ್ತೆ. ಒಂದ್ ವೇಳೆ ಕ್ಯಾಪ್ಸ್ ಲಾಕ್ ಆಫ್ ಮಾಡಿದ್ರೆ ನೀವು ಎಲ್ಲಾ ಅಕ್ಷರ ನಾರ್ಮಲ್ ಸ್ಮಾಲ್ ಲೆಟರ್ಸ್ ಅಲ್ಲಿ ಬರ್ತಾ ಇರುತ್ತೆ. ಸೊ ನೀವು ಒಂದೇ ಒಂದು ಅಕ್ಷರ ಮಾತ್ರ ಕ್ಯಾಪಿಟಲ್ ಮಾಡ್ಬೇಕು ಅಂತಂದ್ರೆ ಶಿಫ್ಟ್ ಇರುತ್ತೆ. ಆರೋ ಮಾರ್ಕ್ ಮೇಲೆ ಕಾಣಿಸ್ತಿದೆಯಲ್ಲ, ಶಿಫ್ಟ್ ಅಂತಾರೆ ಇದನ್ನ. ಇಲ್ಲೂ ಒಂದು ಶಿಫ್ಟ್ ಇದೆ, ಇಲ್ಲೊಂದು ಶಿಫ್ಟ್ ಇದೆ. ಯಾವ್ದಾದ್ರು ಒಂದು ಇಟ್ಕೊಂಡು ಯಾವ್ದಾದ್ರು ಒಂದು ಅಕ್ಷರ ಹೊಡೆದ್ರೆ ಕ್ಯಾಪಿಟಲ್ ಅಕ್ಷರ ಬರುತ್ತೆ ಶಿಫ್ಟ್ ಇಟ್ಕೊಂಡು. ಸೊ ಆ ರೀತಿ ನೀವು ಕ್ಯಾಪಿಟಲ್ ಅಕ್ಷರ ಒಂದೇ ಒಂದು ಬೇಕು ಅಂತಂದಾಗ ಶಿಫ್ಟ್ ಇಟ್ಕೊಂಡು ಮಾಡಬಹುದು. ಶಿಫ್ಟ್ ಇಟ್ಕೊಂಡು 5 ಅಕ್ಷರ ನೀವು ಟೈಪ್ ಮಾಡಿದ್ರೆ 5 ಅಕ್ಷರ ಕ್ಯಾಪಿಟಲ್ ಬರುತ್ತೆ. ಅಂದ್ರೆ ಕ್ಯಾಪ್ಸ್ ಲಾಕ್ ಆನ್ ಆಗಿದ್ದಾಗ ನೀವು ಶಿಫ್ಟ್ ಇಟ್ಕೊಂಡ್ರೆ ಸ್ಮಾಲ್ ಬರುತ್ತೆ. ಸೊ ಕ್ಯಾಪ್ಸ್ ಲಾಕ್ ಆಫ್ ಆಗಿದ್ದಾಗ ನೀವು ಶಿಫ್ಟ್ ಇಟ್ಕೊಂಡು ಟೈಪ್ ಮಾಡಿದ್ರೆ ಕ್ಯಾಪಿಟಲ್ ಅಲ್ಲಿ ಬರುತ್ತೆ. ಎಷ್ಟು ಅಕ್ಷರ ಟೈಪ್ ಮಾಡ್ತೀರೋ ಅಷ್ಟು. ಸೊ ಈ ರೀತಿ ನಮ್ಮ ಕೀಬೋರ್ಡ್ ಅಲ್ಲಿ ಇವೆಲ್ಲ ಕೆಲವು ಇಂಪಾರ್ಟೆಂಟ್ ಕೀಸ್ ಇದೆ. ಅದಾದ ನಂತರ ಕೀಬೋರ್ಡ್ ಮತ್ತು ಮೌಸ್ ಅಲ್ಲಿ, ಕೀಬೋರ್ಡ್ ಮತ್ತು ಮೌಸ್ ಎರಡರಲ್ಲೂ ವೈರ್ಡ್ ಮತ್ತೆ ವೈರ್ಲೆಸ್ ಇರುತ್ತೆ. ಸೊ ಹೇಳ್ತೀನಿ ನಾನು ವೈರ್ಡ್ ಮತ್ತು ವೈರ್ಲೆಸ್ ನ ಡಿಫ್ರೆನ್ಸ್ ಏನು ಅಂತ. ಸೊ ಮೌಸ್ ನಾವು ಹೆಚ್ಚಿಗೆ ಕಮಾಂಡ್ ಕೊಡೋದಕ್ಕೆ ಉಪಯೋಗಿಸ್ತೀವಿ. ಕಮಾಂಡ್ ಕೊಡೋದು ಅಂತಂದ್ರೆ ನೀವು ಏನು ಟೈಪ್ ಮಾಡ್ಬೇಕಾಗಿರಲ್ಲ, ಸಾಕಷ್ಟು ಬಾರಿ ಕಟ್, ಕಾಪಿ, ಪೇಸ್ಟ್ ಮಾಡೋದು ಮತ್ತೆ ಕ್ಲಿಕ್ ಮಾಡೋದು, ನೆಕ್ಸ್ಟ್ ಪೇಜ್ಗೆ ಹೋಗೋದಕ್ಕೆ, ಇದೆಲ್ಲದಕ್ಕೂ ನೀವು ಮೌಸ್ ಅಲ್ಲೇ ಕ್ಲಿಕ್ ಮಾಡಿ ಉಪಯೋಗಿಸಬಹುದು. ಮೌಸ್ ಅಲ್ಲಿ 3 ಬಟನ್ ಇರುತ್ತೆ. ಯೂಶಲಿ ಇಲ್ಲೊಂದು ಬಟನ್ ನೋಡಬಹುದು, ಇಲ್ಲಿ 1, 2. ಇದು 3ನೇ ಬಟನ್ ಏನಿದೆ ಮಧ್ಯದಲ್ಲಿ, ಇದನ್ನ ಸ್ಕ್ರಾಲ್ ಬಟನ್ ಅಥವಾ ಸ್ಕ್ರಾಲ್ ವೀಲ್ ಅಂತಾರೆ. ಸೊ ಇಲ್ಲೂ ನೋಡಬಹುದು 1, 2, 3. ಸೊ ಈ ರೀತಿ 3 ಬಟನ್ಸ್ ಇರುತ್ತೆ. ಸೊ ಈ ಸ್ಕ್ರಾಲ್ ವೀಲ್ ಏನ್ ಯೂಸ್ ಮಾಡ್ತಾರೆ ಅಂದ್ರೆ, ಸ್ಕ್ರೀನ್ ಅಲ್ಲಿ ಸಾಕಷ್ಟು ಪೇಜಸ್ ಇರುತ್ತೆ ಮೇಲಿಂದ ಕೆಳಗೆ. ಸೊ ಅದನ್ನ ಸ್ಕ್ರಾಲ್, ಒಂದೊಂದೇ ಪೇಜ್ ಕೆಳಗಡೆ ಹೋಗೋದಕ್ಕೆ ಸ್ಕ್ರಾಲ್ ಮಾಡಿ, ಕೆಳಗಡೆ ಅಥವಾ ಮೇಲೆ ಹೋಗೋದಕ್ಕೆ ಸ್ಕ್ರಾಲ್ ಉಪಯೋಗಿಸ್ತಾರೆ. ಹೆಚ್ಚಿಗೆ ನಾವು ಲೆಫ್ಟ್ ಕ್ಲಿಕ್ ನೋಡಿ, ಈ ಕ್ಲಿಕ್ ಏನಿದೆ ಇದು ಮತ್ತು ಇದು ಲೆಫ್ಟ್ ಕ್ಲಿಕ್ ಏನಿದೆ, ಲೆಫ್ಟ್ ಕ್ಲಿಕ್ ನ ನಾವು ಹೆಚ್ಚಿಗೆ ಉಪಯೋಗಿಸ್ತೀವಿ ಸೆಲೆಕ್ಟ್ ಮಾಡೋದಕ್ಕೆ.
ರೈಟ್ ಕ್ಲಿಕ್ ನ ನಾವು ಯಾವ್ದಾದ್ರು ಮೆನು ಬೇಕು ಅಂತಂದ್ರೆ, ಆಪ್ಷನ್ಸ್ ಬೇಕು ನಮ್ಗೆ, ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು ಫೈಲ್ ಇದ್ರೆ ಅದನ್ನ ಏನ್ ಮಾಡ್ಬೇಕು ಅನ್ನೋ ಆಪ್ಷನ್ಸ್ ಚೆಕ್ ಮಾಡೋದಕ್ಕೆ ರೈಟ್ ಕ್ಲಿಕ್ ಉಪಯೋಗಿಸ್ತೀವಿ. ಬಟ್ ನಾವು ಜಾಸ್ತಿ ಉಪಯೋಗ ಮಾಡುವಂತದ್ದು ಲೆಫ್ಟ್ ಕ್ಲಿಕ್ ಆಗಿರುತ್ತೆ. ಸೊ ರೈಟ್ ಕ್ಲಿಕ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಆ ಆಪ್ಷನ್ಸ್ ನಮಗ್ ಸಿಕ್ಕಿದಾಗ ಯಾವ ಆಪ್ಷನ್ಸ್ ಏನ್ ಮಾಡ್ಬೋದು, ಈ ಫೈಲ್ ನ ಏನ್ ಮಾಡ್ಬೋದು, ನಾವು ರೈಟ್ ಕ್ಲಿಕ್ ಮಾಡಿದಾಗ ನಮ್ಗೆ ಸಾಕಷ್ಟು ಆಪ್ಷನ್ಸ್ ಸಿಗುತ್ತೆ. ಸೊ ಅದಕ್ಕೆ ನಾವು ರೈಟ್ ಕ್ಲಿಕ್ ಯೂಸ್ ಮಾಡ್ತೀವಿ. ಸ್ಕ್ರಾಲ್ ಬಟನ್ ನಾನು ಹೇಳ್ದಂಗೆ ಪೇಜ್ ನ ಸ್ಕ್ರಾಲ್ ಮಾಡೋದಕ್ಕೆ, ಅಂದ್ರೆ ಮೇಲಿಂದ ಕೆಳಗೆ ನೋಡೋದಕ್ಕೆ ಪೇಜ್ ನ ಉಪಯೋಗಿಸ್ತೀವಿ. ಸೊ ಇದ್ರಲ್ಲಿ ವೈರ್ಡ್ ಅಂದ್ರೆ ವೈರ್ಡ್ ಮತ್ತು ವೈರ್ಲೆಸ್ ಅಂತಂದ್ರೆ, ವೈರ್ಡ್ ಮೌಸ್ ಅಥವಾ ವೈರ್ಡ್ ಕೀಬೋರ್ಡ್ ಅಂತಂದ್ರೆ ಒಂದು ವೈರ್ ಇರುತ್ತೆ, ಅದು ಕಂಪ್ಯೂಟರ್ ಕೇಸ್ಗೆ ಕನೆಕ್ಟ್ ಆಗುತ್ತೆ ಹೋಗಿ. ಇನ್ನೊಂದು ವೈರ್ಲೆಸ್ ಮೌಸ್ ಅಂತಂದ್ರೆ, ವೈರ್ಲೆಸ್ ಮೌಸ್ಗೆ ವೈರ್ ಇರಲ್ಲ. ಸೊ ಹೆಂಗ್ ಕನೆಕ್ಟ್ ಆಗುತ್ತೆ ಅಂದ್ರೆ, ವೈರ್ಲೆಸ್ ಮೌಸ್ ಅಲ್ಲಿ ಶೆಲ್ ಹಾಕ್ಬೇಕಾಗತ್ತೆ. ನೀವು ಮೌಸ್ ಆಗ್ಲಿ ಕೀಬೋರ್ಡ್, ವೈರ್ಲೆಸ್ ಮೌಸ್ ಅಥವಾ ಕೀಬೋರ್ಡ್ ಅಲ್ಲಿ ನೀವು ಬ್ಯಾಟರಿ ಅದೇನಂತಾರೆ ಶೆಲ್ ಅಥವಾ ಬ್ಯಾಟರಿ ಅಂತಾರಲ್ಲ ಅದನ್ನ ಹಾಕ್ಬೇಕಾಗತ್ತೆ. ಹಾಗೂ ಕಂಪ್ಯೂಟರ್ ಕೇಸ್ ಅಲ್ಲಿ ಒಂದು ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಅಂತ ಇರುತ್ತೆ, ಅಂದ್ರೆ ಟ್ರಾನ್ಸ್ಸೀವರ್ ಅಂತಾರೆ ಅದನ್ನ ಕನೆಕ್ಟ್ ಮಾಡಬೇಕಾಗತ್ತೆ ನೀವು. ಸೊ ಅವಾಗ ಮಾತ್ರನೇ ವರ್ಕ್ ಆಗುತ್ತೆ. ನಿಮ್ಮ ಮೌಸ್ ಕಂಪ್ಯೂಟರ್ ಗಿಂತ ಸ್ವಲ್ಪ ದೂರ ಇದ್ದು ವೈರ್ ಇಲ್ದೇನೆ ಅದು ನಿಮ್ಮ ಮೌಸ್ ವರ್ಕ್ ಆಗುತ್ತೆ. ಸೊ ಅದಕ್ಕೆ ಮೌಸ್ ಮತ್ತು ಕೀಬೋರ್ಡ್ ಎರಡರಲ್ಲೂ ಬ್ಯಾಟರಿ ಅಥವಾ ಸೆಲ್ ಏನಂತಾರೆ ಅದನ್ನ ಇರೋ ಅವಶ್ಯಕತೆ ಇದೆ. ಹಾಗೂ ಟ್ರಾನ್ಸ್ಸೀವರ್ ಏನಿದೆ ಅದನ್ನ ಕೇಸ್ಗೆ ಕನೆಕ್ಟ್ ಮಾಡಿರ್ಬೇಕು, ನೀವು ಕಂಪ್ಯೂಟರ್ ಕೇಸ್ಗೆ ಕನೆಕ್ಟ್ ಮಾಡಿರ್ಬೇಕು. ಸೊ ಅವಾಗ ಮಾತ್ರನೇ ವೈರ್ಲೆಸ್ ವರ್ಕ್ ಆಗುತ್ತೆ. ಸೊ ವೈರ್ಲೆಸ್ ಉಪಯೋಗಿಸ್ಬೇಕಾದ್ರೆ ತುಂಬಾ ದೂರ ಹೋಯ್ತು ಅಂದ್ರೆ ಸಿಗ್ನಲ್ ಸಿಕ್ಕಲ್ಲ. ನೀವು ನಿಮ್ಮ ಮೌಸ್ಗೂ ಮತ್ತೆ ಕಂಪ್ಯೂಟರ್ ತುಂಬಾ ದೂರ ಇದ್ದು ನೀವು ಮಾಡಕ್ ಟ್ರೈ ಮಾಡ್ತಾ ಇದ್ರೆ ಸಿಗ್ನಲ್ ವೀಕ್ ಆಗಿರುತ್ತೆ. ಸೊ ನೀವು ಆದಷ್ಟು ಹತ್ರ ಇದ್ದು ಮಾಡ್ಬೇಕಾಗತ್ತೆ. ಅದಾದ ನಂತರ ಪ್ರಿಂಟರ್ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ ನ ಪ್ರಿಂಟ್ ಮಾಡ್ಬೇಕು, ಫೋಟೋ ಪ್ರಿಂಟ್ ಮಾಡ್ಬೇಕು, ಡಾಕ್ಯುಮೆಂಟ್ ಪ್ರಿಂಟ್ ಮಾಡ್ಬೇಕು, ಅಥವಾ ನೀವು ಏನೋ ಟೈಪ್ ಮಾಡಿದೀರಾ ಅದನ್ನ ಕಾಪಿ ಮಾಡ್ಕೊಂಡು ಹೋಗಿ ಪೇಪರ್ ಅಲ್ಲಿ ಪ್ರಿಂಟ್ ಮಾಡ್ಕೊಂಡು ಹೋಗ್ಬೇಕು ಅಂದಾಗ ಪ್ರಿಂಟರ್ ನ ಉಪಯೋಗಿಸ್ತೀರಾ. ನೀವು ಪ್ರಿಂಟರ್ ಇದರಲ್ಲಿ ಬರೀ ಈ ರೀತಿ ಪ್ರಿಂಟರ್ ತೋರಿಸಿದೀನಿ, ಬಟ್ ಸಾಕಷ್ಟು ರೀತಿ ಪ್ರಿಂಟರ್ಸ್ ಬರುತ್ತೆ. ಡಾಟ್ ಮ್ಯಾಟ್ರಿಕ್ಸ್, ಲೇಸರ್, ಇಂಕ್ ಜೆಟ್ ಅಂತೆಲ್ಲ ಡಿಫ್ರೆಂಟ್ ಕ್ವಾಲಿಟಿ ಪ್ರಿಂಟರ್ಸ್ ಬರುತ್ತೆ. ಮತ್ತು ತುಂಬಾ ದೊಡ್ಡ ಪ್ರಿಂಟರ್ಸ್ ಬರುತ್ತೆ. ಟಿ ಶರ್ಟ್ಸ್ ಮೇಲೆ ಪ್ರಿಂಟ್ ಮಾಡುವಂತದ್ದು, ಸಿಡಿಸ್ ಮೇಲೆ ಪ್ರಿಂಟ್ ಮಾಡುವಂತದ್ದು, ಪೆನ್ಸ್ ಮೇಲೆ ಪ್ರಿಂಟ್ ಮಾಡುವಂತ ಪ್ರಿಂಟರ್ಸ್, ಸಾಕಷ್ಟು ಡಿಫ್ರೆಂಟ್ ಪ್ರಿಂಟರ್ಸ್ ಇದೆ. ಬಟ್ ಮೇನ್ ಆಗಿ ಮನೆಯಲ್ಲಿ ಅಥವಾ ಆಫೀಸಲ್ಲಿ ಉಪಯೋಗಿಸುವಂತ ಪ್ರಿಂಟರ್ ಇದು. ಅಂದ್ರೆ ಚಿಕ್ಕ ಆಫೀಸಲ್ಲಿ, ದೊಡ್ಡ ಆಫೀಸಲ್ಲಿ ಉಪಯೋಗಿಸುವಂತ ಪ್ರಿಂಟರ್ ಇನ್ನೂ ದೊಡ್ಡದಾಗಿ ಬರುತ್ತೆ, ನಿಮಿಷಕ್ಕೆ 30-40 ಪೇಜ್ ಪ್ರಿಂಟ್ ಮಾಡುತ್ತೆ. ಸೊ ಇದು ತುಂಬಾ ಕಡಿಮೆ ಸ್ಪೀಡ್ ಇರುತ್ತೆ. ಮನೇಲಿ ಉಪಯೋಗಿಸುವಂತದ್ದು ಕಲರ್ ಬರುತ್ತೆ, ಬ್ಲಾಕ್ ಅಂಡ್ ವೈಟ್ ಇರುತ್ತೆ. ಅಂದ್ರೆ ಇದರಲ್ಲಿ ಕ್ಯಾಟ್ರಿಜ್ ಅಂತ ಇರುತ್ತೆ. ಆ ಕ್ಯಾಟ್ರಿಜ್ ಅಂದ್ರೆ ಆ ಇಂಕ್ ರೀತಿ, ಅದು ಒಂದು ಕ್ಯಾಟ್ರಿಜ್ ಅಂತ ಇರುತ್ತೆ, ಅದನ್ನ ನೀವು ಚೇಂಜ್ ಮಾಡಬೇಕು ಖಾಲಿ ಆದಾಗ. ಸೊ ಈ ರೀತಿ ನೀವು ಕಂಪ್ಯೂಟರ್ ಅಲ್ಲಿ ಇರುವಂತಹ ಸಾಫ್ಟ್ ಕಾಪಿನ ಹಾರ್ಡ್ ಕಾಪಿ ಮಾಡೋದಕ್ಕೆ ಪ್ರಿಂಟರ್ ಉಪಯೋಗ. ಹಾರ್ಡ್ ಕಾಪಿ ಅಂದ್ರೆ ನಾವು ಕೈಯಲ್ಲಿ ಹಿಡಿಬಹುದು, ಅದು ಪೇಪರ್ ಆಗ್ಬೋದು, ಟಿ ಶರ್ಟ್ ಆಗ್ಬೋದು, ಅಥವಾ ಏನಾರು ಆಗ್ಬೋದು. ಹಾರ್ಡ್ ಕಾಪಿಗೆ ಪ್ರಿಂಟ್ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಿಂಟರ್ ನ ಉಪಯೋಗಿಸ್ತೀರಾ. ಸಾಫ್ಟ್ ಕಾಪಿ ಮುಂಚೆ ಹೇಳ್ದಂಗೆ ನೀವು ಸ್ಕ್ಯಾನರ್. ಹಾರ್ಡ್ ಕಾಪಿನ ಸಾಫ್ಟ್ ಕಾಪಿ ಮಾಡೋದು. ಹಾರ್ಡ್ ಕಾಪಿ ಅಂತಂದ್ರೆ ನಿಮ್ಮ ಫೋಟೋ ಇರುತ್ತೆ, ಹಳೆ ಕಾಲದ ಫೋಟೋ, ಅದು ನೀವು ಕಂಪ್ಯೂಟರ್ ಅಲ್ಲಿ ಹಾಕ್ಬೇಕು, ಡಿಸೈನ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅಥವಾ ನಿಮ್ಮ ಹತ್ರ ಯಾವ್ದೋ ಒಂದು ಪೇಪರ್ ಇರುತ್ತೆ, ಆ ಪೇಪರ್ನ ಕಂಪ್ಯೂಟರ್ಗೆ ಹಾಕ್ಬೇಕು ಅಂತ ಇರುತ್ತೆ. ಸೊ ಆವಾಗ ನೀವು ಸ್ಕ್ಯಾನರ್ ಉಪಯೋಗಿಸ್ಬೇಕಾಗತ್ತೆ. ಸೊ ಯಾರ್ದಾದ್ರು ನೀವು ಯಾರ್ದಾದ್ರು ಫೋಟೋ ಇಟ್ಕೊಂಡು, ಹಳೆ ಕಾಲದ ಫೋಟೋ ಇರುತ್ತೆ, ಸೊ ಆ ಫೋಟೋ ಚೇಂಜ್ ಮಾಡಕ್ಕಾಗಲ್ಲ, ಅದನ್ನ ಕಲರ್ ಕನ್ವರ್ಟ್ ಮಾಡ್ಬೇಕು ಅಂತ ಇರುತ್ತೆ. ಅದಕ್ಕೆ ಕೆಲವು ಸಾಫ್ಟ್ವೇರ್ಸ್ ಎಲ್ಲ ಬರುತ್ತೆ. ಸೊ ಅದನ್ನ ನೀವು ಫಸ್ಟ್ ಕಂಪ್ಯೂಟರ್ಗೆ ಹೆಂಗ್ ಹಾಕೋತೀರಾ ಅಂತಂದ್ರೆ ಸ್ಕ್ಯಾನರ್ ಉಪಯೋಗಿಸಿ ಹಾಕೋಬಹುದು. ಸೊ ಹಾರ್ಡ್ ಕಾಪಿನ ಸಾಫ್ಟ್ ಕಾಪಿ ಕನ್ವರ್ಟ್ ಮಾಡಕ್ಕೆ ಸ್ಕ್ಯಾನರ್ ಉಪಯೋಗಿಸ್ತಾರೆ. ಅದಾದ ನಂತರ ವೆಬ್ ಕ್ಯಾಮ್. ನಾನು ಮುಂಚೆ ಹೇಳ್ದಂಗೆ ವೆಬ್ ಕ್ಯಾಮ್ ಅಂತ ಕರಿಬಹುದು ಅಥವಾ ಕ್ಯಾಮ್ರಾ ಅಂತ ಕೂಡ ಕರಿಬಹುದು ಇದನ್ನ. ಬಟ್ ಏನಂದ್ರೆ ಹೆಚ್ಚಿಗೆ ಇದನ್ನ ವೆಬ್ಸೈಟ್ಸ್ಗೆ ಅಂದ್ರೆ ಇಂಟರ್ನೆಟ್ಗೆ ಯೂಸ್ ಮಾಡೋದ ಕಾರಣ ಇದನ್ನ ವೆಬ್ ಕ್ಯಾಮ್ ಅಂತಾರೆ. ಇದ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿರಲ್ಲ, ಆದ್ರೂ ಏನಂತಾರೆ ಚಾಟಿಂಗ್ ಆಗ್ಲಿ ಅದಕ್ಕೆಲ್ಲ ಸರಿ ಹೋಗುತ್ತೆ. ಈಗ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಕೂಡ ಬರ್ತಾ, ವೆಬ್ ಕ್ಯಾಮ್ಗಳು ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ. ಸೊ ಇದರಿಂದ ನಾವು ನಮ್ಮ ಫೋಟೋ ಹಿಡ್ಕೋಬಹುದು, ಹಾಗೂ ವಿಡಿಯೋ ಚಾಟ್ ಮಾಡೋದು, ವಿಡಿಯೋ ರೆಕಾರ್ಡ್ ಮಾಡಬಹುದು ಮನೆಯಲ್ಲಿ. ಸೊ ಕಂಪ್ಯೂಟರ್ ಕನೆಕ್ಟ್ ಮಾಡಿರ್ಬೇಕು ಮತ್ತೆ ರೆಕಾರ್ಡಿಂಗ್ ಮಾಡ್ತಾ ಇರ್ಬೋದು ನೀವು. ಸೊ ಅದಕ್ಕೆ ಉಪಯೋಗಿಸ್ತಾರೆ. ಇದನ್ನು ಒಂದು ಇನ್ಪುಟ್ ಡಿವೈಸ್ ಇದು. ಅಂದ್ರೆ ನಾವು ನಮ್ಮ ಒಂದು ಚಿತ್ರನ ಕಂಪ್ಯೂಟರ್ಗೆ ಇನ್ಪುಟ್ ಆಗಿ ನೀಡ್ತಾ ಇದೀವಿ. ಅದಾದ ನಂತರ ಕಂಪ್ಯೂಟರ್ ಅದನ್ನ ಪ್ರೊಸೆಸ್ ಮಾಡಿ ಒಂದ್ ಕಡೆ ಸೇವ್ ಮಾಡುತ್ತೆ ಅಥವಾ ಮೇಲ್ ಮಾಡುತ್ತೆ, ಆ ರೀತಿ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ನಾವು ಇನ್ಪುಟ್ ಯೂನಿಟ್ ಅಂತ ಕರಿತೀವಿ. ಇನ್ಪುಟ್ ಯೂನಿಟ್ ಸೇರಿಸ್ತೀವಿ ಇದನ್ನ. ಗೆಳೆಯರೆ, ಈ ವಿಡಿಯೋಲಿ ನಾವು ಬೇಸಿಕ್ ಪಾರ್ಟ್ಸ್ ಅಂದ್ರೆ ಬೇಸಿಕ್ ಕಾಂಪೋನೆಂಟ್ಸ್ ಅಥವಾ ಪಾರ್ಟ್ಸ್ ಅಂತಾದ್ರೂ ಕರಿಬಹುದು. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಂಡಿದ್ವಿ. ಇನ್ನು ನಾವು ಮುಂದೆ ಬರುವಂತಹ ವಿಡಿಯೋಲಿ ಕಂಪ್ಯೂಟರ್ ಬಗ್ಗೆ ತುಂಬಾ ತಿಳ್ಕೊಳ್ಳೋಣ, ಯಾಕಂದ್ರೆ ಇದಿನ್ನು ಫಸ್ಟ್ ವಿಡಿಯೋ. ಸೊ ಸಾಕಷ್ಟು ವಿಡಿಯೋ ಇನ್ನು ಕಲಿಯೋದಿದೆ. ಈ ವಿಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು.